ಕಿಚ್ಚ ಸುದೀಪ್ ಅಭಿನಯದ ವಿಷ್ಣುವರ್ಧನ ಬಿಡುಗಡೆಯಾಯಿತು. ವಿವಾದದ ಜೊತೆಯಲ್ಲೇ ತೆರೆ ಕಂಡ ಚಿತ್ರವನ್ನ ಮೊದಲ ದಿನ ನೋಡಿದ್ದು ವಿಷ್ಣುವರ್ಧನ್ ಅಭಿಮಾನಿಗಳು ಅನ್ನೋದೇ ವಿಶೇಷ. ಮೊದಲಿನಿಂದಲೂ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡಿದ್ದ ವಿಷ್ಣುವರ್ಧನ 2012ರ ಮೊದಲ ಸೂಪರ್ ಹಿಟ್ ಸಿನಿಮಾ ಅನಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಚಿತ್ರತಂಡದವರು ಮಾಧ್ಯಮಗಳ ಮುಂದೆ ತಮ್ಮ ಸಂತಸವನ್ನ ಹಂಚಿಕೊಂಡ್ರು. ದಿವಸ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೀವಿ ಅಥವಾ ನಾನಿವತ್ತು ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣವೇ ವಿಷ್ಣುವರ್ಧನ ಚಿತ್ರ ಯಶಸ್ವಿಯಾಗಿ 25 ದಿನ ಪೂರೈಸಿರೋದು ಮಾತ್ರವಲ್ಲ, ಇಟ್ ಈಸ್ ಗುಡ್, ಇಟ್ ಈಸ್ ವೆರಿ ಗುಡ್. ಜನಗಣಮನ ಮಂತ್ರನ ಅಲ್ಲಾಡ್ದಂಗೆ ಹಾಡ್ತಾನೆ, ಸರಿಗಮ ಪದ ಪದ್ಯನ ಕಲಿದೇ ಇದ್ರು ಹಾಡ್ತಾನೆ. ಹೇ ವರ್ಧನ, ವಿಷ್ಣು ವರ್ಧನ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ನಂಬಿಕೆ ಅಂತೂ ಖಂಡಿತ ಇತ್ತು. ಆ್ಯಂಡ್ ಅದಕ್ಕೋಸ್ಕರ ಎಲ್ಲರೂ ಶ್ರಮ ಕೂಡ ಪಟ್ಟರು. ಇವತ್ತು ಸಕ್ಸಸ್ ಆಗಿದೆ ಅಂದರೆ ಐ ಥಿಂಕ್ ಇಟ್ಸ್ ಎ ಕಾಂಟ್ರಿಬ್ಯೂಷನ್ ಆಫ್ ದ ಸ್ಕ್ರಿಪ್ಟ್ ರೈಟರ್ ಹರಿಕೃಷ್ಣ ಅವರು, ಮ್ಯೂಸಿಕ್ ಡೈರೆಕ್ಟರ್, ಆರ್ಟ್ ಡೈರೆಕ್ಟರ್, ಕೊರಿಯೋಗ್ರಾಫರ್ ಹರ್ಷ, ಡೈರೆಕ್ಟರ್, ಪ್ರೊಡ್ಯೂಸರ್. ಈ ಫಿಲ್ಮ್ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಯಾಕಂದರೆ ಇದು ಬೇರೆ ಯಾರೋ ಭಾಷೆಯಿಂದ ಬಂದಿರೋ ಫಿಲ್ಮ್ ಅಲ್ಲ, ಇದು ಸಮಯಕ ಕನ್ನಡ ಚಿತ್ರ. ಸೊ ಈಗ ನಿಮ್ಮ ಆಶೀರ್ವಾದದಿಂದ ಅದು ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ತಾ ಇದೆ, ರೀಮೇಕ್ ಆಗುತ್ತೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ನಿನ್ನೆ ಸಂತೋಷ್ ಥಿಯೇಟ್ರಲ್ಲಿ ಫುಲ್ ಆಗಿದೆ ಪಿಕ್ಚರು, ಕ್ರೌಡೆಡ್ ಫುಲ್ ಆಗಿದೆ ಪಿಕ್ಚರು. ಆಮೇಲೆ ಆಪ್ತ ಮಿತ್ರಕ್ಕಿಂತ ಹೆಚ್ಚಿನ ಫೋನ್ಗಳು ಬರ್ತಾಯಿದೆ ನನಗೆ ಈ ಪಿಕ್ಚರ್ಗಳು. ಎಂಥ ಪಿಕ್ಚರ್ ಮಾಡಿದ್ದೀರಾ ಸರ್, ಎಂಥ ಪಿಕ್ಚರ್ ಮಾಡಿದ್ದೀರಾ ಅಂತ ನಾನು ಇವತ್ತು ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಎಲ್ಲ ಭಾಷೆಯಲ್ಲೂ ಬರ್ತದೆ. ತೆಲುಗು ಆ್ಯಂಡ್ ಹಿಂದಿ ನಾನೇ ಡೈರೆಕ್ಟ್ ಮಾಡಬೇಕು ಅನ್ನೋ ಆಫರ್ ಇದೆ. ನಾನು ಇನ್ನೂ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಸೊ ಐ ಥಿಂಕ್ ಒನ್ಸ್, ಯಾಕಂದರೆ ಕನ್ನಡದಲ್ಲಿ ಸಿನಿಮಾ ಮಾಡೋದು ತುಂಬ ಇದೆ, ನನಗೆ ಇನ್ನೂ ಕಂಪ್ಲೀಟ್ ಮಾಡಬೇಕಾಗಿರೋದು ತುಂಬ ಇದೆ. ಡೈರೆಕ್ಷನ್ ಅಂತ ತಕ್ಷಣ ಮತ್ತೊಂದು ವರ್ಷ ಹೊರಟಾಗುತ್ತೆ. ಸೊ ಐ ಡೋಂಟ್ ನೋ ವೆದರ್ ಐ ಬಿ ಏಬಲ್ ಟು ಡೈರೆಕ್ಟ್, ಬಟ್ ಇಫ್ ಐ ಡೂ ದೆನ್ ಐ ಥಿಂಕ್ ಐ ಲೆಟ್ ಯು ನೋ.